ಸತ್ಯಾಗ್ರಹ ನಮ್ಮ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ನಾವು ಇವತ್ತಿನ ದಿವಸ ಸಣ್ಣ ನೀರಾವರಿ ಇಲಾಖೆ, ಅಂತರ್ಜಲ ಅಭಿವೃದ್ಧಿ ಉಪ ವಿಭಾಗ ಇಲಾಖೆಯಲ್ಲಿ ಬರ್ತಕ್ಕಂಥ ಕಾಮಗಾರಿ ಬಗ್ಗೆ ಅಫಜಲ್ಪುರ ತಾಲೂಕಿನ ಗೋಳ್ನೂರ ಗ್ರಾಮದ ಮತ್ತು ಜೇವರ್ಗಿ ತಾಲೂಕ ಮೋಗ ಇಟಗ ಗ್ರಾಮದ ಅಂದ್ರೆ ಎರಡು ಊರಿನ ಕನೆಕ್ಟ್ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಅಲ್ಲಿ ಬ್ಯಾಲೆನ್ಸ್ ವರ್ಕ್ ಅಂದ್ರೆ 9,72,70,00,000 ಬ್ಯಾಲೆನ್ಸ್ ವರ್ಕ್ ಇಟ್ಟಿರೋದು. ಅದಕ್ಕೆ BCB ಅಂತ ವರ್ಕ್, ಬ್ಯಾಲೆನ್ಸ್ ವರ್ಕ್. ಅದರಲ್ಲಿ 3,5 ಕೋಟಿ ಆಲ್ರೆಡಿ ಬಿಲ್ ರಿಲೀಸ್ ಆಗ್ಯದ. ಕನಿಷ್ಠ 2.5 ವರ್ಷದಿಂದ 3 ವರ್ಷ ಕೂಡ ಇನ್ನೂ ಆ ಕೆಲಸ ವಿಳಂಬ ಆಗ್ಯದ. ಯಾಕೆ ನಾವು ಎಲ್ಲ ಈಗ SC ಸಾಹೇಬರಿಗೆ, SC ಅವರಿಗೆ ಕೇಳಿದಾಗ ಸುಮಾರು 2 ತಿಂಗಳತ್ತು ನಾವು ಅದರ ಬಗ್ಗೆ ಒಂದು ಅಲಿಗೇಷನ್ ಮಾಡಿದೆವು. ಅದು ಸಂಪೂರ್ಣ ನಮಗೆ ಯಾವುದೇ ರೀತಿಯಿಂದ ಮಾಹಿತಿ ಕೊಟ್ಟಿಲ್ಲ. ಆದರೆ ಸಬ್ ಡಿವಿಷನ್ AW ಅವ್ರಿಗೆ ಆ ಕೆಲಸದ್ದು ಸಬ್ ಡಿವಿಷನ್ AW ಅವರು ಅವರೇ, ಕಲಬುರಗಿ ಸಬ್ ಡಿವಿಷನ್ AW ಅವರು ಅವರೇ ಎಸ್ಟಿಮೇಟ್ ಮಾಡ್ಯಾರ. ಆ ವರ್ಕಿಗೆ ಸರ್ಕಾರದಿಂದ ಅಪ್ರೂವಲ್ ತಗೊಂಡ್ರ, ಟೆಂಡರ್ ಕರೆದಾರ. ಅದು ಇನ್ನೂ ಕೂಡ ಟೆಂಡರ್ ಆ ಗುತ್ತೇದಾರನು ಕೆಲಸ ಮಾಡಿಲ್ಲ. ನಾವು ಯಾಕೆ ಕೆಲಸ ಮಾಡಿಲ್ರಿ ಅಂತ ಕೇಳಿದ್ರೆ ಅದು ಅದು ಅಫಜಲ್ಪುರ್ ಸಬ್ ಡಿವಿಷನ್ಗೆ ಬರ್ತದ ಅಂತ ಹೇಳ್ತಾರ. ಮತ್ತು ನೀವು ಅಫಜಲ್ಪುರ್ ಸಬ್ ಡಿವಿಷನ್ ನೀವು ಬರೆದು ಕಳಿಸ್ತೀರಂದ್ರ ಮತ್ತು ನೀವೇ ಎಸ್ಟಿಮೇಟ್ ಮಾಡ್ರಿ ಕಲಬುರಗಿ ಸಬ್ ಡಿವಿಷನ್ದವರು, ಅದು ನೀವೇ ಸಂಬಂಧಪಟ್ಟದ ವರ್ಕ್ ಅದ, ಅದು ನೀವೇ ಮಾಡ್ರಿ ಅಂತ ಕೇಳಿದಾಗ ನಾ ಮೇಲಾಧಿಕಾರಿಗೆ ಕೇಳಿ ಮಾನ್ಯ ನಾವು ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವ್ರ ಹತ್ರ ಒಂದು ಮೌಖಿಕವಾಗಿ ಡಿಸ್ಕಷನ್ ಚರ್ಚೆ ಮಾಡಿದೆವು. ಸರ್, ಅದು ನೀವೇ ಎಸ್ಟಿಮೇಟ್ ಮಾಡಿರಿ, ಅದು ನೀವೇ ವರ್ಕ್ ಮಾಡಬೇಕು ಅಂತ ನಾವು ಕೇಳಿದಾಗ ಅದು ನೀವು ಕೇಳತಕ್ಕದ್ದಲ್ಲ, ನನ್ನ ಮೇಲಾಧಿಕಾರಿಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ ನಮ್ಗೆ ಉಡಾಪೆ ಉತ್ತರ ಹೇಳಿದ್ರು. ಆದ್ರೆ ಉಡಾಪೆ ಉತ್ತರ ನಮಗೂ ಇದು ಗಾಳೆಗುಂಡು ಹೊಡೆದಂಗೆ ಮಾತಾಡೋದು ಸರಿ ಅಲ್ಲಿದು. ಯಾಕಂದ್ರೆ ನಾವು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೆವು. ಆದರೂ ಕೂಡ ಅವರು ಕೆಳಗ AW ಅವ್ರಿಗೆ ಕಳಿಸೋದು, ಡಿವಿಷನ್ ಕಳಿಸೋದು, ಮತ್ತೆ ಹೊಳ್ಳಿ ಈ ಕಡೆ ಇವ್ರಿಗೆ ಕಳಿಸೋದು. ಯಾಕಂದ್ರೆ ಅವರು ಸರಿಯಾಗಿ ನಮ್ಗೆ ಉತ್ತರ ಕೊಟ್ಟಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಈ ಅಧಿಕಾರಿಗಳು, ಈ ಭ್ರಷ್ಟ ಅಧಿಕಾರಿಗಳು, ಇವ್ರ ಕೆಟ್ಟ ಮನಸ್ಸದ. ಅಂದ್ರ ಕೆಲಸ ಮಾಡಲಾರ್ದ ಸರ್ಕಾರಕ್ಕೆ ಇದು ಕೆಟ್ಟ ಹೆಸರು ತರ್ತಕ್ಕಂತ ಇವ್ರ ಮನಸ್ಥಿತಿ ಅದ. ಇವ್ರು ಏನು ಈ ಕೆಲಸದ ಬಾರ್ಯದಾಗ ಇವ್ರ ಮ್ಯಾಲ ನಮ್ಗೆ ಭರೋಸೆ ಇಲ್ಲ, ನಂಬಿಕೆ ಇಲ್ಲ. ಇವರು ಆ ಕೆಲಸದ ಮುಚ್ಚ ಹಾಕ್ತಕ್ಕಂತ ಹುನ್ನಾರ ನಡೆಸ್ಯಾರ. ಅದಕ್ಕೆ ನಾವು ಇವತ್ತಿನ ದಿವಸ ಈ ಧರಣಿ ಮುಖಾಂತರ ಅವ್ರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಒತ್ತಾಯ ಮಾಡ್ತಾ ಇದ್ದೇವೆ, ಸರ್ಕಾರ ಗಮನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆದ್ರೂ ಈ ಯಾವುದೇ ಕೆಲಸಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು, ಮ್ಯಾಲ ಸೆಕ್ರೆಟರಿ ಸಾಹೇಬ್ರು ಇರ್ಬೋದು, ಪ್ರಗತಿ ಪರಿಶೀಲನಾ ವರದಿ ಇವ್ರಿಗೆ ಕೇಳಿದಾಗ ಅದು ಇನ್ಕಂಪ್ಲೀಟ್ರಿ ಅಂತ ಹೇಳ್ಬೇಕು, ಕಂಪ್ಲೀಟ್ರಿ ಅಂತ ಹೇಳ್ಬೇಕು, ಪ್ರಾರಂಭ ಹಂತದಲ್ಲಿ ಹತ್ತಿರ ಹೇಳ್ಬೇಕು. ಅದಕ್ಕೆ ಯಾವುದೋ ರೆಸ್ಪಾನ್ಸ್ ಈ ಅಧಿಕಾರಿಗಳು ಸರ್ಕಾರ ಗಮನಕ್ಕೆ ತಂದಿಲ್ಲ. ಅದಕ್ಕೆ ಇವತ್ತು ನಾವು ಅವ್ರ ವಿರುದ್ಧ ಈ ನಮ್ಮ ಧರಣಿ ಮುಖಾಂತರ ಒಂದು ಸತ್ಯಾಗ್ರಹ ಅವ್ರ ವಿರುದ್ಧವಾಗಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಕೂಡಲೇ ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರಿಗೆ ಅಮಾನತ್ ಮಾಡಬೇಕು ಮತ್ತು ಆದ ನಾಗನಗೌಡರು ಪಾಟೀಲ್ರು ಭಾವಿಯವರು ಇವ್ರಿಗೆ ಕೂಡಲೇ ವರ್ಗಾವಣೆ ಮಾಡಬೇಕು. ಮತ್ತು ಇದಕ್ಕೆ ಬಗ್ಗೆ ಇವತ್ತು ನಮ್ಮ ಮಾನ್ಯ SC ಸಾಹೇಬ್ರು ಇದ್ರ ಬಗ್ಗೆ ಯಾವುದೋ ರೆಸ್ಪಾನ್ಸ್ ತೋರಿಸಿಲ್ಲ. ಅವ್ರಿಗೆ ಕೂಡ ಈ ವರ್ಗಾವಣೆ ಆಗೋ ತನಕ ನಾವು ಈ ಮುಂದೆ ಬರ್ತಕ್ಕಂತ ದಿನಗಳದಾಗ ಈ ಅಧಿಕಾರಿಗಳಿಗೆ ವರ್ಗಾವಣೆ ಆಗಬೇಕು. ಮಾನ್ಯ ಸಜ್ಜನ್ ಶೆಟ್ಟಿ AW ಅವರು ಅಮಾನತ್ ಆಗಬೇಕು. ಇವರು ಎಲ್ಲಿವರೆಗೆ ಇವ್ರು ಯಾವುದೇ ರೀತಿಯಿಂದ ಸರ್ಕಾರ ಇವ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಮುಂದೆ ಬರ್ತಕ್ಕಂತ ದಿನಗಳದಾಗ ನಾವು ಉಗ್ರವಾದಂತ ಹೋರಾಟ ನಾವು ಮತ್ತೆ ಮಾಡಬೇಕು. ಉಪೇಂದ್ರ ಸಿ ಬಿಲ್ವಾಡ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಸಂಘಟನಾ ಸಂಚಾಲಕರು. ನಿಮ್ಮ ಸುದ್ದಿ ಮಾಧ್ಯಮರ ಮುಖಾಂತರ ಇವತ್ತಿನ ವಿಷಯ ಎಲ್ಲ ಒಂದು ಸಣ್ಣ ನೀರಾವರಿ ಇಲಾಖೆ ಕಲಬುರಗಿ ಡಿವಿಷನ್ ಮತ್ತು ಸಬ್ ಡಿವಿಷನ್ ಕಲಬುರಗಿ ಒಂದು ಕಾಮಗಾರಿಗಳ ಬಗ್ಗೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದ ವಿಷಯ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸುವುದೇನೆಂದರೆ, ಈ
ಸಬ್ ಡಿವಿಷನ್ ಸಣ್ಣ ನೀರಾವರಿ ಇಲಾಖೆ ಸಬ್ ಡಿವಿಷನ್ ಕಲಬುರಗಿ ವತಿಯಿಂದ 2022-23ನೇ ಸಾಲಿನಲ್ಲಿ ಗುಳ್ನೂರು ಮೂಗನ್ ಇಟ್ಗ ಬಾಕಿ ಕಾಮಗಾರಿ ಅಂದ್ರೆ 9,72,00,000 ರೂಪಾಯಿದಲ್ಲಿ ಸದರಿ ಕಾಮಗಾರಿ ಮಾಡದೆ 2 ವರ್ಷಕ್ಕಿಂತ ಹೆಚ್ಚು ಕಾಲ ವಿಳಂಬ ಮಾಡಿ ನಾವು ಪದೇ ಸರ್ ಇದು 2 ವರ್ಷ ಆಯಿತು ನಿಮ್ಮ ಕಾಮಗಾರಿ ಅಪ್ರೂವಲ್ ಆಗಿ ನಾವು ಕೇಳಿದಾಗ ಸದರಿ ಸಂಬಂಧಪಟ್ಟ ಸಬ್ ಡಿವಿಷನ್ AWಗಳು ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರು ನೀವು ಯಾರು ಕೇಳೋರು ಈ ಕಾಮಗಾರಿ ಬಗ್ಗೆದಾಗ ನಾವು ವಿಳಂಬ ಮಾಡಿದ್ರು ಸರ್ಕಾರ ಕೇಳಲ್ಲ ಸರ್ಕಾರ ನೀವು ನಾವು ಎಷ್ಟು ವಿಳಂಬ ಮಾಡಿದ್ರು ನಾವು ಏನು ಮಾಡಿದ್ರು ಸರ್ಕಾರ ಕೇಳಲ್ಲ ನೀವು ಯಾರು ಕೇಳೋರು ಅಂತ ಹೇಳಿ ಒಂದು ಮೌಖಿಕವಾಗಿ ನಮ್ಗೆ ಹೇಳಿರುತ್ತಾರೆ. ಆದ ಕಾರಣ ನಾವು ಅವ್ರ ಮೇಲೆ SC ಆಫೀಸ್ನಾಗ ಅಧೀಕ್ಷಕರು ಮಾನ್ಯ ಸಣ್ಣ ನೀರಾವರಿ ಕಲಬುರಗಿ ಅವರಿಗೆ ನಾವು ಮನವಿ ಪತ್ರ ಕೊಡ್ತೇವೆ. ಸರ್ ಇಂಥ ಕಾಮಗಾರಿ ಹಿಂಗೆ ಮಾಡಿಲ್ಲ 2 ವರ್ಷ ವಿಳಂಬ ಆಗಿಲ್ಲ ಇದು ಕಾಮಗಾರಿ ಮಾಡ್ರಿ ಅದು ಯಾಕೆ ವಿಳಂಬ ಮಾಡ್ತೀರಿ ಕಾರಣ ರೀಸನ್ ಏನಂತ ಕೇಳಿದಾಗ ಅವರು